ಅನ್ಎಕ್ಸ್ಪೆಕ್ಟೆಡ್ ಕಣ್ಣೂರಿನ ಟ್ರಿಪ್ ನ 2ನೇ ಭಾಗಕ್ಕೆ ಸ್ವಾಗತ. ಆಯ್ತು, ಕಣ್ಣೂರ್ಗೆ ಬಂದ್ವಿ. ಯಾವ ಪ್ಲೇಸ್ ಅಂತ ಡಿಸೈಡ್ ಆಗ್ಲಿಲ್ಲ ಕೊನೆಗೂ. ಸರಿ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ಊಟಕ್ಕೆ ಬಂದ್ವಿ. ಅಕಸ್ಮಾತ್ ಯಾರು ಕಣ್ಣೂರ್ಗೆ ಹೋಗ್ತೀನಿ ಅಂತ ಅಂದ್ರೆ ದಯವಿಟ್ಟು ನೀವು ಊಟಕ್ಕೆ ಗೂಗಲ್ ಹೋಗಿದ ತಕ್ಷಣ ಮಾಯಾ ರುಚಿ ಅಂತಾನೆ ಹೊಡೆದ್ಬಿಡಿ. ಏನಕ್ಕಂತ ಅಂದ್ರೆ ನಾವು ಅಲ್ಲಿ ಊಟ್ಲು ಹುಡುಕಿದ್ವಿ ಗುರು, ಎಲ್ಲಾ ಕಡೆ ಬೀಫ್ 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 ಅಂತ ಮಾಡ್ತಾನೆ ಇರ್ತಾರೆ. ಸೊ ಯಾರಿಗೆ ಬೀಫ್ ಮಾಡೋ ಜಾಗದಲ್ಲಿ ತಿನ್ನಕ್ ಕಂಫರ್ಟಬಲ್ ಇಲ್ಲ, ಸೊ ಮಾಯಾ ರುಚಿ ಮೆಸ್ ಹೋಟೆಲ್ ನ ವಿಸಿಟ್ ಮಾಡೋದು ಮರಿಬೇಡಿ. ತಿನ್ನಂತೂ ಇರುತ್ತೆ ಹೊಟ್ಟೆ ತುಂಬಾ, ಆತರ ಏನು ಚೆನ್ನಾಗಿಲ್ಲ, ಹಂಗೆ ಕೊಕೊನಟ್ ಆಯಿಲ್ ಹಂಗೆ ಏನಿಲ್ಲ, ಚೆನ್ನಾಗಿತ್ತು ಊಟ ಮಾತ್ರ. ಬಟ್ ಅದ್ರಲ್ಲಿ ಏನ್ ಕಾಮಿಡಿ ಸೀನ್ಸ್ ಅಂದ್ರೆ ನಾವು ಹೋಗಿದ್ ಹೋಟ್ಲಿಗೆಲ್ಲ ಫಸ್ಟ್ ಹೋಗಿದ್ವಿ, ಒಂದ್ ಮಾತು ಕೇಳ್ತಿದ್ವಿ, ಬೀಫ್ ಮಾಡ್ತೀರಾ ಅಂತ. ಮಾಡ್ತೀನಿ ಅಂತಂದ್ರೆ ಅದಿದ್ದ ಜೂಟ್. ಯಾಕೆ ಹೇಳಿ, ಇವಾಗ ನೀವು ಒಂದ್ ಹೋಟ್ಲಿಗೆ ಹೋಗ್ತೀರಾ, ಏನೋ ಒಂದ್ ಡಿಶ್ ಕೇಳ್ತೀರಾ, ಅದು ಇದ್ರೆ ಹೋಟ್ಲ್ ಓಡ ಹೋಗ್ತಾನೆ, ಹಂಗ್ ಮಾಡ್ತಿರಲಿಲ್ಲ. ಅದೈತಾ ಹಂಗಿರೋ ಓಡು ಅಲ್ಲಿಂದ. ಸೊ ರಿಯಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಒಂದ್ ಪೋರ್ಟ್ ಹತ್ರ ಬಂದ್ವಿ. ಆ ಪೋರ್ಟ್ ಅಲ್ಲಿ ಅಲ್ಲೇ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ ಸಮುದ್ರ ನೋಡ್ತಿದ್ರೆ ಒಂದು ಆ ಸಮಾಧಾನ ಆಯ್ತಲ್ಲ, ಆ ವೇವ್ಸ್ ಗಳದು ಸೌಂಡ್ ಆಗಿರ್ಲಿ, ಅದ್ ಪೀಸ್ ಆಗಿರ್ಲಿ, ಬಟ್ ನೆಕ್ಸ್ಟ್ ಲೆವೆಲ್ ಇತ್ತದು. ಆಕ್ಚುಲಿ ನಂಗೆ ಸಿ ಅಂದ್ರೆ ತುಂಬಾ ಖುಷಿ, ಒಂಥರ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಪೀಸ್ ಸಿ ಅಂದ್ರೆ. ಸರಿ ಆಯ್ತು, ಅದೆಲ್ಲ ಮುಗಿಸ್ಕೊಂಡು ಸೀದಾ ಡ್ರೈವಿಂಗ್ ಬೀಚ್ ಹೋದ್ವಿ. ರೋಡ್ ಗುರು, ಕೇರಳ ರೋಡ್ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಒಂದು ಪಾಟೋಲ್ ಸಿಗ್ಲಿಲ್ಲ ನಮ್ಗೆ, ಒಂದು ಪಾಟೋಲ್ ಎಲ್ಲೂ ಸಿಗ್ಲಿಲ್ಲ ನಮ್ಗೆ. ಸೀದಾ ಡ್ರೈವಿಂಗ್ ಬೀಚ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಟಿಕೆಟ್ ಎಲ್ಲ ಬೈ ಮಾಡಿ ಸನ್ಸೆಟ್ ಆಗಂಟ ಅಲ್ಲೇ ಒಂದು ಪೀಸ್ ಆಗಿ ಫೋಟೋಸ್ ಗಿಟೋಸ್ ಎಲ್ಲ ತಗೊಂಡು ಎಂಜಾಯ್ ಮಾಡ್ಕೊಂಡು ಚಿಲ್ ಮಾಡಿ ಸೀದಾ ರಿಟರ್ನ್ ಮೈಸೂರು ಕಡೆಗೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಕನ್ನೂರಿನ ಪಾರ್ಟ್ 2 ವ್ಲಾಗ್ ಇಲ್ಲೇ ಮುಗಿಸ್ತಾ ಇದೀನಿ. ಪಾರ್ಟ್ 3 ಬರುತ್ತೆ, ವೇಟ್ ಮಾಡ್ತೀರಿ.